ಕೆಪಿಎಸ್ಸಿ ಅಭ್ಯರ್ಥಿಗಳ ನಡುವಿನ ಜಟಾಪಟಿ ಇದೆಯಲ್ಲ ಅದು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಎಕ್ಸಾಮ್ ನಡೆಸುವಂತಹ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸರ್ಕಾರ ಪದೇ ಪದೇ ಎಡುತ್ತಾ ಇದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಇದರಿಂದ ಸಾಮೂಹಿಕ ಆತ್ಮಹತ್ಯೆಗೆ ನಾವು ಶರಣಾಗಬೇಕಾಗತ್ತೆ ಅಂತ ಈಗ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ದಿನಗಳ ಡೆಡ್ಲೈನ್ ಮತ್ತು ಏನವರ ಆಗ್ರಹ ಅನ್ನೋದರ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. ನಿಲ್ಲದ ಕೆಪಿಎಸ್ಸಿ ವಿದ್ಯಾರ್ಥಿಗಳು ಸರ್ಕಾರದ ನಡುವಿನ ತಿಕ್ಕಾಟ. ಸರ್ಕಾರದ ಮುಂದೆ 3 ಬೇಡಿಕೆ, 2 ದಿನ ಡೆಡ್ಲೈನ್. ಕೆಪಿಎಸ್ಸಿ ಪರೀಕ್ಷೆಯಲ್ಲಿನ ತಪ್ಪುಗಳಿಂದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯದ ವಿರುದ್ಧ ಸಿಡಿದೆದ್ದಿರುವ ಅಭ್ಯರ್ಥಿಗಳು ಸರ್ಕಾರಕ್ಕೆ ಎಚ್ಚರಿಕೆ ಜೊತೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಪರೀಕ್ಷೆ ಲೋಪ ಸಂಬಂಧ ಹಲವು ಬಾರಿ ಪ್ರತಿಭಟನೆ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿದ್ರೂ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಅತಂತ್ರ ಸ್ಥಿತಿಗೆ ತಲುಪಿರುವ ಅಭ್ಯರ್ಥಿಗಳು ಈ ಬಾರಿ ಡೂ ಆರ್ ಡೈ ನಿರ್ಧಾರಕ್ಕೆ ಬಂದಿದ್ದು ಸರ್ಕಾರದ ನಿರ್ಧಾರ ಕೈಗೊಳ್ಳಲು 2 ದಿನದ ಡೆಡ್ಲೈನ್ ಇಟ್ಟಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ನಡೆದಿದ್ದ ಕೆಎಎಸ್ ಪರೀಕ್ಷೆಯಲ್ಲಿ ಕನ್ನಡ ಪ್ರಶ್ನೆಗಳಲ್ಲಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದ 50ಕ್ಕೂ ಹೆಚ್ಚು ಪ್ರಶ್ನೆಗಳಲ್ಲಿ ಲೋಪ ಕಂಡು ಬಂದಿತ್ತು. ಇದರಿಂದ ಕನ್ನಡದಲ್ಲಿ ಪರೀಕ್ಷೆ ಬರೆದಿದ್ದ ಅನೇಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು. ಈ ವೇಳೆ ಅನೇಕ ಪ್ರತಿಭಟನೆಗಳು ಆದ ಬಳಿಕ ಎಚ್ಚೆತ್ತ ಸರ್ಕಾರ ಮತ್ತೆ ಡಿಸೆಂಬರ್ನಲ್ಲಿ ಮರು ಪರೀಕ್ಷೆ ನಡೆಸಲು ಆದೇಶ ಮಾಡಿತ್ತು. ಅದರಂತೆ ಡಿಸೆಂಬರ್ನಲ್ಲಿ ನಡೆದ ಪರೀಕ್ಷೆಯಲ್ಲೂ ಕಳೆದ ಬಾರಿಗಿಂತಲೂ ಹೆಚ್ಚು ತಪ್ಪುಗಳಾದ ಪರಿಣಾಮ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳು ಮತ್ತೊಮ್ಮೆ ಅನ್ಯಾಯಕ್ಕೆ ಒಳಗಾಗುವಂತಾಗಿದೆ. ಈ ಬಗ್ಗೆ ಕೆಪಿಎಸ್ಸಿ ಆಡಳಿತ ಮಂಡಳಿಗೆ 16 ಬಾರಿ ಗಮನಕ್ಕೆ ತಂದ್ರೂ ಕ್ಯಾರೆ ಅಂತಿಲ್ಲ. ಈಗ ಹೋರಾಟದ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸಕ್ಕೆ ಮುಂದಾಗಿರುವ ವಿದ್ಯಾರ್ಥಿಗಳು ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ಹೋರಾಟದ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಯಾವುದೇ ಪರೀಕ್ಷೆನಲ್ಲೂ ಲೋಪದೋಷ ಆಗದೇ ಇರೋದು ಬರೀ ಕೆಎಎಸ್ ನಲ್ಲಿ ಮಾತ್ರ ಏನಕ್ಕಾಗತ್ತೆ? ಪ್ರತಿಯೊಬ್ಬರಲ್ಲಿ ಪ್ರಶ್ನೆ ಇದೆ. ನಾವೇ ಬಂದು ಹೋರಾಟ ಮಾಡಬೇಕು, ನಾವೇ ಕೋರ್ಟಿಗೆ ಹೋಗಬೇಕು. ಕರೆಯೋದೇ 4 ವರ್ಷಕ್ಕೊಂದ್ಸರಿ, ಆಮೇಲೆ ಅದನ್ನ ನಡೆಸೋದಕ್ಕೂ 2 ವರ್ಷ. ಅದಾದ್ಮೇಲೆ ಹುಡುಗರ ತಾಳ್ಮೆ ಕಟ್ಟೆ ಹೊಡೆಯುತ್ತೆ. ಮುಂದೆ ನಾವು ಕಾನೂನನ್ನ ನಾವೇನು ಕೈಗೆತ್ಕೊಳ್ಳೋರಲ್ಲ, ಬಟ್ ಅದಕ್ಕೆ ಎಷ್ಟು ತಾಳ್ಮೆ ನೋಡಬೇಕು. 2 ಸಾರಿ ಎಕ್ಸಾಮ್ ಆಗಿದೆ, ಅದನ್ನ ನೋಡ್ಬೇಕಲ್ವಾ? ಆ ದೋಷ ಆಗಿದ್ದನ್ನ ಪರಿಶೀಲಿಸಬೇಕಲ್ಲ. ತಪ್ಪಾಗಿರೋದನ್ನ ನೇರವಾಗಿ ತಪ್ಪಾಗಿದೆ ಅಂತ ನೋಡಕ್ಕೇನು ಪ್ರಶ್ನೆ ಪತ್ರಿಕೆನೇ ಅವ್ರ ಕೈಯಲ್ಲಿ ಇದೆಯಲ್ಲ, ಸೊ ನೋಡ್ಬೋದು. ಯಾರೇನು ಸುಮ್ಮನೆ ಮಾತಾಡ್ತಾರ? ಸರ್ಕಾರದಲ್ಲಿ ಸೂಕ್ಷ್ಮ ಸಂವೇದನೆ ಇಲ್ಲ, ರಾಜಕೀಯ ವ್ಯಕ್ತಿಗಳಿಗೆ ವಿದ್ಯಾರ್ಥಿಗಳ ಕಡೆಗೆ ಗಮನ ಇಲ್ಲ. ಸದ್ಯ ಸರ್ಕಾರಕ್ಕೆ 2 ದಿನದ ಡೆಡ್ಲೈನ್ ನೊಂದಿಗೆ 3 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಪರೀಕ್ಷೆ ಸಂಬಂಧ ಮರು ಅಧಿಸೂಚನೆ ಹೊರಡಿಸಬೇಕು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಬದಲಾವಣೆ. ಪ್ರಶ್ನೆ ಪತ್ರಿಕೆ ಮೊದಲು ಕನ್ನಡದಲ್ಲಿ ತಯಾರಾಗಿ ಬಳಿಕ ಇಂಗ್ಲಿಷ್ಗೆ ಅನುವಾದ ಮಾಡಬೇಕೆಂಬ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಕೊಟ್ಟಿರುವ ಡೆಡ್ಲೈನ್ ಪ್ರಕಾರ 2 ದಿನಗಳ ಒಳಗಾಗಿ ಸರ್ಕಾರ ನಿರ್ಧಾರಕ್ಕೆ ಬಾರದಿದ್ದರೆ ಕೆಪಿಎಸ್ಸಿ ಮತ್ತು ವಿಧಾನಸೌಧದ ಮುಂಭಾಗವೇ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್, ಈಗ ಸರ್ಕಾರದ ಕೈಲಿ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಕನ್ನಡದ ಎಲ್ಲ ಮಕ್ಕಳಿಗೂ ದಯಾಮರಣವನ್ನು ಕಲ್ಪಿಸ್ಬಿಡ್ಲಿ ಸರ್. ನಾವು ದಯಾಮರಣ ಪಡಿಲಿಕ್ಕೂ ನಾವು ರೆಡಿ ಇದ್ದೀವಿ. ನೀವು ದಯಾಮರಣವನ್ನ ಕಲ್ಪಿಸಲಿಲ್ಲ ಅಂದ್ರೆ ಕೆಪಿಎಸ್ಸಿ ಮುಂದೆ ಅಥವಾ ವಿಧಾನಸೌಧದ ಮುಂದೆ ನಾವೆಲ್ಲರೂ ಪೆಟ್ರೋಲ್ ತಗೊಂಡ್ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ನಾವು ರೆಡಿ ಇದ್ದೀವಿ. ನಾವು 2 ದಿನ, ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನನಗೆ 2 ದಿನ ಅವಕಾಶ ಕೊಡಿ ಅಂತ ಕೇಳಿದಾಗ ಗೌರವಿತವಾಗಿ ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಬೆಲೆ ಕೊಡಬೇಕು. ಒಟ್ನಲ್ಲಿ ಸಮಸ್ಯೆ ವಿಕೋಪಕ್ಕೆ ಹೋಗುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳ ಹೋರಾಟ ಮತ್ತೊಂದು ಹಂತಕ್ಕೆ ತಲುಪುವ ಸಾಧ್ಯತೆ ಇದ್ದು 2 ದಿನದಲ್ಲಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ರಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.